ವೆಲ್ಕಮ್ ಬ್ಯಾಕ್ ಟು ರಂಜಿತಾ ವಿವೇಕ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ವಿಚಾರ, ಇವತ್ತಿನ ಬ್ಲಾಗ್ ಅಥವಾ ಇವತ್ತಿನ ಕಂಟೆಂಟ್ ಅಥವಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಇವತ್ತು ನಾವು ಮನೆಯಲ್ಲಿನೇ ಎಗ್ಲೆಸ್ ಮತ್ತೆ ಓವನ್ಲೆಸ್ ಅಂದ್ರೆ ಓವನ್ ಇಲ್ದೇನೆ ಕುಕ್ಕರಲ್ಲೇ ಮಾಡುವಂತಹ ಸಿಂಪಲ್ ಆಗಿರುವಂತಹ ಕೇಕ್ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಕೇಕು ಹೆಂಗ್ ಬರುತ್ತೆ, ಮತ್ತೆ ಯಾರ್ಯಾರೆಲ್ಲ ಸೇರ್ಕೊಂಡು ಕೇಕ್ ಮಾಡ್ತೀವಿ, ಫನ್ ಆಗಿರುತ್ತಾ, ಹೆಂಗಿರುತ್ತೆ ಏನು ಅಂತ ನೀವೇ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ನಾನು ಅಷ್ಟೇ ಗೈಸ್, ನಾನು ಕೇಕ್ನ ಯಾವುದು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅನ್ಕೊಂತಿದ್ವಿ ಮಾಡೋಣ ಅಂತ, ಬಟ್ ಅದಕ್ಕೆ ಓವನ್ ಬೇಕೇನೋ ಅಥವಾ ಪ್ರೊಸೀಜರ್ ತುಂಬ ದೊಡ್ಡದನೋ ಅಂದ್ಕೊಂಡು ನಾವು ಅದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ಓವನ್ ಇಲ್ಲದೆ ನಮ್ಮ ಶೆಫ್ ಒಬ್ರು ಹೇಳ್ಕೊಡ್ತಾರೆ. ಶೆಫ್ ಅಂದ್ರೆ ಯಾರು ಅಲ್ಲ ಗೈಸ್, ಅವಳು ನನ್ನ ಸಿಸ್ಟರ್ ಅಥವಾ ಫ್ರೆಂಡ್, ಏನ್ ಬೇಕಾದ್ರೂ ಅನ್ಕೋಬಹುದು. ಸಿಸ್ಟರ್ ಅನ್ಕೊಳ್ಳಿ. ಮತ್ತೆ ಅವ್ರು ಇರ್ತಾರೆ, ಮತ್ತೆ ಈ ಕಡೆ ಬಂದ್ರೆ ನಮ್ಮ ರಾಧಿಕಾ ಗೌಡ ಯೂಟ್ಯೂಬ್ ಚಾನಲ್ ಅವ್ರು ಇರ್ತಾರೆ. ಎಷ್ಟು ಜನ ಸೇರ್ಕೊಂಡು ಕೇಕ್ ಮಾಡೋಣ ಅಂತ ಹೇಳಿ, ನೀವು ಆಲ್ರೆಡಿ ಅವಳ ಲಾಗಲ್ಲಿ ಬಿಹೈಂಡ್ ದಿ ಸೀನ್ ನೋಡಿರ್ಬೋದು. ಸೊ ಇವಾಗ ನನ್ನ ಚಾನಲ್ ಅಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ನಾನು ಇವಾಗ ಹೇಳ್ಕೊಡೋಣ ಅಂತ. ನನಗೆ ಒಬ್ರು ಹೇಳ್ಕೊಡ್ತಾರೆ, ನಾನು ನಿಮಗೆ ಹೇಳ್ಕೊಡ್ತೀನಿ. ಹೆಂಗಿದೆ, ಅವಳು ಯೂಟ್ಯೂಬಲ್ಲಿ ನೋಡಿ ನನಗೆ ಹೇಳ್ಕೊಡ್ತಾಳೆ, ನಾನು ಅವಳ ಹತ್ರ ಹೇಳಿಸ್ಕೊಂಡು ಯೂಟ್ಯೂಬಲ್ಲೇ ಆಗ್ತಾ ಇದ್ದೀನಿ. ಓಕೆ ಗೈಸ್, ಸೊ ಐ ಹೋಪ್ ಈ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ ಇನ್ನೊಂದು ವಿಚಾರ ಗೈಸ್, ಮತ್ತೆ ಇವತ್ತು ರಾಧಿಕಾ ಗೌಡ ಯೂಟ್ಯೂಬ್ ಚಾನಲ್ ಅವ್ರು ಇದಾರಲ್ಲ, ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ 12K ಫಾಲೋವರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಗೈಸ್. ಅದು ಒಂದು ದೊಡ್ಡ ಸಾಧನೆ ಅನ್ಬೋದು ಇವಾಗಿನ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ 12K ಅಂದ್ರೆ ತುಂಬಾ ಈಸಿ ಏನಲ್ಲ, ಕಷ್ಟ ಇದೆ. ಸೊ ಅದು ಕೂಡ ಅವ್ರದ್ದು ಚಾನಲ್ ಅಲ್ಲಿ ಬರ್ಬೋದು ವಿಡಿಯೋ. ಅದಕ್ಕೆ ಅವ್ರದ್ದು ಅಷ್ಟೇ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ. ಹೆಂಗಿದ್ರು ಕೇಕ್ ಮಾಡ್ತೀನಲ್ಲ ಗೈಸ್, ಬಜೆಟ್ ಫ್ರೆಂಡ್ಲಿ, ಅದೇ ಕೇಕ್ನ ತಂದು ಇಲ್ಲಿ ಕಟ್ ಮಾಡಿಸ್ಬಿಡೋದು. ಹೆಂಗಿದೆ ಪ್ಲಾನ್? ಹಂಗ ಅನ್ಕೊಂತ ಕೇಕ್ ಮಾಡೋಣ ಬನ್ನಿ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಇವಾಗ ತಾನೇ ಬುಕ್ ಮಾಡಿದೆ, ಅದೆಲ್ಲ ಬರುತ್ತೆ. ಬಂದ ತಕ್ಷಣ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಾವು ಕೇಕ್ ಮಾಡೋದಕ್ಕೆ ಏನೇನೆಲ್ಲ ಐಟಮ್ ಬೇಕೆಲ್ಲ ತರಿಸಿದ್ದೀವಿ. ಮೈದಾ ಎಲ್ಲ ಇದೆ. ಇವಾಗ ಮಿಕ್ಸಿಂಗ್ ಮಾಡೋದಕ್ಕೆ ಈ ಥರ ಬೌಲ್ ತೊಗೊಂಡಿದ್ದೀನಿ. ಮತ್ತೆ ಇದು ಮೆಜರ್ಮೆಂಟ್ ಕಪ್ಪು, ಇದೊಂದು ಸ್ಪೂನ್ ಮೆಜರ್ಮೆಂಟಿಗೆ. ಇದು ಪಕ್ಕಾ ಮೆಜರ್ಮೆಂಟ್ ಇರ್ಬೇಕು ಗೈಸ್, ಇಲ್ಲ ಅಂದ್ರೆ ಆಗಲ್ಲ ಅಲ್ವಾ ರಮ್ಯಾ? ಅಷ್ಟೇ, ಬರ್ರಿ ಬೇಗ ಬಾ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಗೈಸ್ ಇವಾಗ ಫಸ್ಟ್ ಶುಗರ್ನ ಪೌಡರ್ ಮಾಡ್ಕೋಬೇಕಂತೆ. ನಾವ್ ಯಾವ ಮೆಜರ್ಮೆಂಟ್ ಕಪ್ಪಲ್ಲಿ ತಗೊಂತೀವಿ, ಇದರಲ್ಲಿ ಇವಾಗ 2 ಕಪ್ಪು ಶುಗರ್. ಗೈಸ್ 1 ಕಪ್ ಆಗೋಷ್ಟು ಸಕ್ಕರೆ ಹಾಕಿದ್ವಿ. ಮತ್ತೆ ಇನ್ನೊಂದು ಗೈಸ್, ಸ್ಟವ್ ಆನ್ ಮಾಡ್ಕೊಂಡು ಒಂದು ದೊಡ್ಡ ಕುಕ್ಕರ್ ಇಡಿ. ಅದಕ್ಕೆ ಸ್ವಲ್ಪ ಉಪ್ಪು, ಪುಡಿ ಉಪ್ಪು ಹಾಕೊಳ್ಳಿ, ಸ್ವಲ್ಪ ಹಿಂಗೆ ಈ ತರ ಉಪ್ಪು ಹಾಕೊಂಡು ಇದನ್ನ ಪ್ರೀ ಹೀಟ್ ಆಗೋದಕ್ಕೆ ಬಿಡೋಣ. ಇವಾಗ ನಾವು ಮಿಕ್ಸ್ ಮಾಡ್ಕೊ, ಇದು 20 ಮಿನಿಟ್ಸ್ ವರ್ಗು ಪ್ರೀ ಹೀಟ್ ಆಗ್ಬೇಕು. ಸೊ ಇದನ್ನ ಹಂಗೆ ಬಿಟ್ಟು ಇವಾಗ ನಾವು ಕೇಕ್ಗೆ ಮಿಕ್ಸ್ ಎಲ್ಲ ಮಾಡ್ಕೊಳ್ಳೋಣ ಬನ್ನಿ. ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಇದು ಮೆಜರ್ಮೆಂಟ್ ಕಪ್, ಇದರಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಾಕ್ಬೇಕು. ಒಂದು ಗೈಸ್ ಎಲ್ಲ ನೀಟಾಗಿ ನಂತರ ಚೆಲ್ದೆ ನೀಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಇದು 2 ಕಪ್ಪು ನೀಟಾಗಿ, ಸರಿನಾ? ನಮ್ ಶೆಫ್ ತೋರ್ಸ್ಕೋಬಾರ್ದಂತೆ ವಿಡಿಯೋದಲ್ಲಿ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. 2 ಕಪ್ ಮೈದಾಗೆ 2 ಕಪ್ ಶುಗರ್ನ ಪೌಡರ್ ಮಾಡ್ಕೊಂಡಿದೀವಿ ಗೈಸ್, ಸರಿ ತಾನೇ ರಮ್ಯ? 2 ಕಪ್ ಮೈದಾಗೆ 2 ಕಪ್ ಶುಗರ್ ಪೌಡರ್. 1 2 ಕೋಕೋ ಪೌಡರ್. ಸಾರಿ ಗೈಸ್, ಕೋಕೋ ಪೌಡ್ರು 3/4 ಬೌಲ್ ಅಂತೆ, 3/4 ಅಂತೆ. ಸಾಕಲ್ಲ? ಇನ್ನೊಂದು ಸ್ವಲ್ಪ 1 ಸ್ಪೂನ್ ಸಾಕು. ನೆಕ್ಸ್ಟ್ ಸಾಕಲ್ಲ,
3/4. ಗೈಸ್ ಇವಾಗ ನೆಕ್ಸ್ಟು ಬೇಕಿಂಗ್ ಪೌಡರು 2 ಸ್ಪೂನು. ನೆಕ್ಸ್ಟ್ ಮಾಮೂಲಿ ಅಡಿಗೆ ಸೋಡಾ ಗೈಸ್ 1 ಸ್ಪೂನು ಅಡಿಗೆ ಸೋಡಾ. ಈ ಸ್ಪೂನಲ್ಲಿ ಹಾಕ್ಬೇಕಾ? ನೆಕ್ಸ್ಟ್ ಮಾಮೂಲಿ ಅಡಿಗೆ ಸೋಡಾ, ನಾವು ಮಾಮೂಲಿ ಅಡಿಗೆ ಯೂಸ್ ಮಾಡ್ತೀವಲ್ಲ ಆ ಅಡಿಗೆ ಸೋಡಾ 1 ಸ್ಪೂನ್. ನೀವು ಯಾವ ಸ್ಪೂನಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀರಲ್ಲ ಬೇಕಿಂಗ್ ಪೌಡರ್ನ ಅದೇ ಸ್ಪೂನಲ್ಲಿ ಇವಾಗ 1 ಸ್ಪೂನು ಸೋಡಾ. 1 spoon salt. ನೆಕ್ಸ್ಟ್ ಅದೇ ಸ್ಪೂನಲ್ಲಿ 1 ಸ್ಪೂನ್ ಸಾಲ್ಟ್. ಗೈಸ್ ಇದು ಸ್ವಲ್ಪ ಉಪ್ಪು, 1 ಸ್ಪೂನ್ ಬೇಡ, ಅರ್ಧ ಟೀ ಸ್ಪೂನ್ ತೊಗೊಳ್ಳಿ. ಗೈಸ್ ಇದಿಷ್ಟು ಡ್ರೈ ಐಟಮ್ಸು, ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಲಿಕ್ವಿಡ್ ಐಟಮ್ ಹಾಕೋಣ. ಗೈಸ್ ಇವ್ಳಿಗೆ ಏನು ಕಂಟೆಂಟ್ ಸಿಗ್ತಿಲ್ಲ ಅಂತ ಡಿಪ್ರೆಷನ್ ಹೋಯ್ತು ಇಲ್ಲಿ ಬಂದು. ಇದಿಷ್ಟ ಆದ್ಮೇಲೆ ನಾವು ಮೆಜರ್ಮೆಂಟ್ ತಗೊಂಡಿದ್ವಲ್ಲ ಈ ಕಪ್ಪು, ಅದ್ರಲ್ಲೇನೆ 1.5 ಕಪ್ಪು ಮಿಲ್ಕ್, ರಾ ಮಿಲ್ಕ್, ಏನು ಇದ್ ಮಾಡ್ಕೊಂಡಿಲ್ಲ. 1.5 ಗೈಸ್ 1 ಕಪ್ ಹಾಕಿದೀನಿ. ಇವಾಗ 1.5 ಹಾಲು ಅಂಡ್ ನೆಕ್ಸ್ಟ್ ಮೊಸರು. ಎಷ್ಟು ರಮ್ಯಾ? 1 cup. 1 ಕಪ್ ಪೂರ್ತಿನಾ? ಮತ್ತೆ 1 ಕಪ್ ಮೊಸರು. Next 1/2 cup oil. ಇದ್ರಲ್ಲೇನಾ? ಅಡಿಗೆ ಎಣ್ಣೆನಾ? 1/2 ಕಪ್. ಆಮೇಲೆ 2 spoon vanilla essence. ವೆನಿಲ್ಲಾ ಎಸೆನ್ಸ್ ಫ್ಲೇವರಿಗೆ 2 ಸ್ಪೂನು. ನಾವು ಯಾವ ಸ್ಪೂನಲ್ಲಿ ಅವಾಗಿಂದ ಮೆಜರ್ಮೆಂಟ್ ಮಾಡ್ತಾ ಇದೀವಲ್ಲ ಅದೇ ಸ್ಪೂನಲ್ಲಿ 2 ಸ್ಪೂನ್ ಆಗೋ ಅಷ್ಟು. 1 2 ಅಷ್ಟೇ ಗೈಸ್. ಕ್ಯಾಪ್ ಮುಚ್ಚಿಟ್ಬಿಡೋಣ. ಗೈಸ್ ಇದನ್ನ ನೀಟಾಗೆ ಈಗ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆ ಗಂಟು ಇಲ್ದಂಗೆ ನೀಟಾಗೆ. ಮತ್ತೆ ನೀರ್ ಹಾಕೋಬಿಟ್ಟಿರ ಗೈಸ್. ನೀರೇನು ಹಾಕೋಬಾರ್ದು, ಇಷ್ಟೇ ನಾವು ಅವಾಗ ಹೇಳಿದ್ವಲ್ಲ ಹಾಲು ಮೊಸರು ಅದಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬಬಲ್ಸ್ ಎಲ್ಲ ಇರಬಾರ್ದು. ಸೊ ನೀಟಾಗಿ ಈ ತರ ಕನ್ಸಿಸ್ಟೆನ್ಸಿ ಇರಬೇಕು. ವಾ 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 ಗೈಸ್, ಇದು ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಇದನ್ನ ಈ ತರ ಒಂದ್ ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು. ಈ ಬೌಲು ಈ ಕುಕ್ಕರ್ ಒಳಗಡೆ ಹೋಗ್ಬೇಕು. ನಾವು ಅವಾಗೆ ಪ್ರೀ ಹೀಟೆಡ್ ಮಾಡ್ಕೊಂಡಿದೀವಲ್ಲ ಆ ಕುಕ್ಕರ್ ಒಳಗೆ ಹೋಗ್ಬೇಕು. ಮತ್ತೆ ಈ ಪಾತ್ರೆ ಕುಕ್ಕರ್ಗೆ ಟಚ್ ಆಗ್ಬಾರ್ದು. ಮೀನ್ಸ್ ಸೈಡ್ ಅಲ್ಲಿ ಈ ತರ ಇರ್ಬೇಕು, ಸ್ವಲ್ಪ ಗ್ಯಾಪ್ ಇರ್ಬೇಕು. ಮತ್ತೆ ಈ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಇದ್ರೊಳಗೆ ಹಾಕ್ಬೇಕು. ಇದಕ್ಕೆ ಇವಾಗ ಆಯಿಲ್ ಅಪ್ಲೈ ಮಾಡ್ಬೇಕು. ನೀಟಾಗಿ ಇವಾಗ ಎಣ್ಣೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ ಗೈಸ್ ಎಲ್ಲ ಕಡೆ. ಸಾಕಲ್ವಾ? ಆಮೇಲೆ ಮೈದಾ ಪೌಡರ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕಿಲ್ಲ ಕಡೆ. ಸೈಡ್ ಅಲ್ಲಿ ಮಿರರ್ ಅಲ್ಲಿ ಈ ತರ ಡಸ್ಟ್ ಆಯಿಲ್ ಅಪ್ಲೈ ಮಾಡಾದ್ಮೇಲೆ ಈ ತರ ಮೈದಾನ ಈ ತರ ಡಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇವಾಗ ಈಗ ಕಲ್ಸಿರ್ತೀವಲ್ಲ ಇದನ್ನ ಇದ್ರಲ್ಲಿ ಹಾಕೋಬೇಕು. ಇದ್ರ ಪೂರ್ತಿ ಹಾಕೋಬಾರ್ದು, ಆಫ್ ಮಾತ್ರ ಹಾಕೋಬೇಕು. ನೋಡೋಣ ಇದು ಪಾತ್ರೆಗೆ ಎಷ್ಟು ಹಿಡಿಯುತ್ತೆ ಅಂತ. ಕೆಲವರು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ತಾರೆ, ನಾವು ಬಟರ್ ಪೇಪರ್ನ ಯೂಸ್ ಮಾಡಿಲ್ಲ. ಸಾಕಲ್ವಾ? ನೋಡು ಹಾಫ್ ಮಾತ್ರನೇ ಇದೆ ಅನ್ಸುತ್ತೆ. ತೋರಿಸ್ಬೋದು. ಇವಾಗ ಇದು ಪಾತ್ರೆ ಪೂರ್ತಿ ಆಗ್ಬಾರ್ದು, ಈ ತರ ಫುಲ್ ಇದ್ರೆ ಅರ್ಧ ಮಾತ್ರ ಆಗ್ಬೇಕು. ಯಾಕಂದ್ರೆ ಕೇಕ್ ಆಮೇಲೆ ಹಿಂಗೆ ಉಬ್ಬುತ್ತಲ್ವಾ, ಅದಕ್ಕೆ ಗ್ಯಾಪ್ ಬೇಕಲ್ಲ, ಅದಕ್ಕೆ
ಇದು 20 ಮಿನಿಟ್ಸ್ ವರೆಗೂ ಪ್ರೀ ಹೀಟೆಡ್ ಮಾಡ್ಕೊಂಡಿದ್ವಿ. ಸೊ ಹೊಗೆ ಹೋಗ್ತಾ ಇತ್ತು. ಅದ್ರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಈ ಪಾತ್ರೆ ಇಡ್ತಾ ಇದೀವಿ. ಸ್ಟ್ಯಾಂಡ್ ಯಾವುದು ಅಂತ ನಮ್ಮ ಆಡಿಯನ್ಸ್ ಎಲ್ಲ ಗೊತ್ತಾಗಿದೆ. ಅಷ್ಟೇನಾ? ಕ್ಯಾಪ್ ಹಾಕ್ಬಿಟ್ಟು ವಿಜಿಲ್ ಹಾಕ್ಬೇಕು. ವಿಷಲ್ ಹಾಕಿಲ್ಲ. ಕ್ಲೋಸ್ ಮಾಡ್ಲಾ? ಹಾ. ವಿಜಿಲ್ ಇಲ್ಲ ಹಾಕಂಗಿಲ್ಲ. ಅಷ್ಟೇನಾ? ಮೀಡಿಯಂ ಫ್ಲೇಮ್ ಅಲ್ಲಿ 40 to 45 ಮಿನಿಟ್ಸ್ ವರೆಗೂ ಇರಬೇಕು. ಅಷ್ಟು ಬೇಡ ಅಕ್ಕ, ಸ್ವಲ್ಪ ಒಂಚು ವಿಜಿಲ್ ಹಾಕಲ್ವಾ? ಗೈಸ್ ವಿಜಿಲ್ ಹಾಕಂಗಿಲ್ಲ. ಇದೇ ತರ ಬಿಟ್ಟು 45 ಮಿನಿಟ್ಸ್ ವೇಟ್ ಮಾಡೋಣ. ಅದಾದ್ಮೇಲೆ ಕೇಕ್ ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಟೈಮು 3:05 ಆಗಿದೆ. ಇವಾಗ ಕರೆಕ್ಟ್ ಆಗಿ ನಾವು 45 ಮಿನಿಟ್ಸ್ ಬಿಡ್ಬೇಕು. ಈ ತರ ಲೋ ಫ್ಲೇಮ್ ಅಲ್ಲಿ ವಿಜಿಲ್ ಹಾಕಂಗಿಲ್ಲ. ನೋಡೋಣ 3 ಇವಾಗ ಎಷ್ಟೊತ್ತಿಗೆ ಬಿಟ್ಟು ನೋಡ್ಬೇಕು? 40 ಮಿನಿಟ್ಸ್ ಬಿಟ್ಟು 3:45 ನೋಡ್ಬೇಕು. ಟೈಮ್ ಆಗಿದೆ. ಇವಾಗ ಓಪನ್ ಮಾಡುವ ಸಮಯ. ಬರೀ ಹೆಂಗಾಗಿದೆ ನೋಡೇ ಬಿಡೋಣ. ಏನು ಬ್ಲಾಸ್ಟ್ ಆಗಲ್ಲ ತಾನೆ? ಲೈಟ್ ಹಾಕ್ತೀನಿ ನಾನು. ಯಾಕೋ ಚಾಕಲವ ಕೇಕ್ ಆಗ್ಬಿಟ್ಟಿತ್ತಲ್ಲ. ಹಿಂಗೇನಾ? ಹಾಗೆ ನೋಡ್ಬೇಕಿತ್ತಕ್ಕ. ಈಗ ಯಾಕೆ ನೋಡ್ಲಾ? ಅಲ್ಲ ಹಾಗೆ ಅಕ್ಕ. ಮೇಲೆ ಓ ಗಾಯ್ಸ್, ಈ ತರ ನೀಟಾಗಿ ಏನು ಅಂಟ್ಕೊಳ್ದೆ ಬಂದ್ರೆ ಬೇಕಾಗಿದೆ ಅಂತ. ಏನಾದ್ರು ಈ ತರ ಇದ್ರ ಅಂಟ್ತಾ ಇದ್ರೆ ಇನ್ನು ಬೇಕಾಗ್ಬೇಕಂತ ಆಫ್ ಮಾಡ್ಬಿಡ್ಲಾ? ಇವಾಗ ಇದಾಗಿದೆ. ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟಿದ್ವಿ. ಹಂಗೆ ದಬಾಕ್ಸ್ಬಿಟ್ಟಿದ್ರೆ ಅದೆಲ್ಲ ಕಚ್ಕೊಬಿಟ್ಟಿರೋದು ಪಾತ್ರೆಗೆನೆ. ಅದಕ್ಕೆ ಇವಾಗ ಕೂಲ್ ಆಗಿದೆ. ಇವಾಗ ಈ ಪಾತ್ರೆಗೆ ದಬಾಕ್ಸೋಣ. ಇಷ್ಟನಾ? ವಾವ್, ನೋಡ್ದ ಹೆಂಗೆ ನನ್ ಸ್ಕಿನ್? ಇವಾಗ ಹಿಂಗ್ ದಬಾಕ್ಬೇಕಾ? ತೆಗಿಲಾ? ಗೈಸ್ ನೋಡಿದ್ರ ಹಿಂಗೆ ನನ್ ಕೇಕ್. ಇದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಬನ್ನಿ ಗೈಸ್. ಸ್ವಲ್ಪ ಡೆಕೋರೇಷನ್ಗೆ ಚಾಕ್ಲೇಟ್ ಸಿರಪ್ ಹಾಕೋಣ. ನೋಡಲ್ಲಿ ನೀನೇ ಕಟ್ ಮಾಡ್ಬಿಡ್ತೀಯ ಹೆಂಗೆ? ಹಂಗೆ ಅನ್ನಿಸ್ತೈತೆ ಸಾಕಲ್ವಾ? ಕೇಕ್ ಅಂತ ರೆಡಿ ಆಯ್ತು. ಇವಾಗ ಲೋ ಬಜೆಟ್ ಕೇಕ್ ಅಲ್ಲಿ 12K ಬರೆಯೋದಕ್ಕೆ ಸರ್ಕಸ್. ಗೈಸ್ ಹಂಗೆ ನನ್ನ ತಂಗಿದು 12K ಆಗಿತ್ತು ಸಬ್ಸ್ಕ್ರೈಬರ್ಸ್. ಇನ್ಸ್ಟಾಗ್ರಾಮ್ ಅಲ್ಲಿ 12K ಆಗಿದೆ. ಹಂಗೆ ಅದನ್ನು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇದ್ರ ಮೇಲೆ ಶುಗರ್ ಪೌಡರ್ ಅಲ್ಲಿ 12K ಅಂತ ಬರ್ದಿದೀವಿ. ಇವಾಗ ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡಿ ಅದನ್ನ ಕೇಕ್ ನ ಟೇಸ್ಟ್ ಮಾಡಿ ಹೆಂಗಿದೆ ಏನು ಅಂತ ಹೇಳ್ತೀನಿ ನೋಡಿ. ಇಲ್ಲೇ ಆಯ್ತು ನಮ್ಗೆ. ಸಾಕಲ್ವಾ? ಡಮ್ಗೆ ಬಂದ್ಬಿಟ್ರು ಗೈಸ್. ಅವಳು ಇವಾಗ ಮಲಗಿದ್ದಾಳೆ. ಕೇಕ್ ಎಲ್ಲ ಮಾಡಿದ್ವಲ್ಲ ಅದೆಲ್ಲ ಅಷ್ಟೇ ಬಿಹೈಂಡ್ ದಿ ಸೀನ್ ಮಾಡ್ಕೊಂಡು ಕೇಕ್ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಲು. ನಾವ್ ಇವಾಗ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಸಾಕಲ್ವಾ? ಲೋ ಬಜೆಟ್ ಇದು ಲೋ ಬಜೆಟ್ ಡೆಕೋರೇಷನ್. ಸ್ವಲ್ಪ ಬಲೂನ್ ನಿನ್ಗೆ ಊದ್ಬಿಟ್ಟು ಕೆಳಗೆ ಹಾಕೋಣ. ಸಾಕಲ್ಲ ಗೈಸ್? 12K ಶುಗರ್ ಅಲ್ಲಿ ಬರ್ದಿದ್ವಲ್ಲ, ಶುಗರ್ ಪೌಡರ್ ಅಲ್ಲಿ ಅದೆಲ್ಲ ಮೆಲ್ಟ್ ಆಗೋಗಿತ್ತು. ಮತ್ತೆ ಇವಾಗ ಪೀನಟ್ ನ ಸ್ವಲ್ಪ ಕ್ರಶ್ ಮಾಡಿ 12K ಬರ್ದಿದೀವಿ. 12K ಅಂತ ಕಾಣಿಸ್ತಿದ್ಯಾ? ಇಲ್ಲ ಸುಮಾರು ಕಾಣಿಸ್ತಿದ್ರು ಪರವಾಗಿಲ್ಲ. ಅವಳು ಮಲಗಿದ್ಲು. ಎಬ್ಬಿಸ್ಬಿಟ್ಟು ಸುಮ್ಮನೆ ರೆಡಿ ಆಗ್ಬಿಟ್ಟು ಬಾ ಆಚೆ ಹೋಗ್ಬೇಕು ಅಂತ ಹೇಳಿದೀನಿ. ಅವಳು ರೆಡಿ ಆಗ್ತಾವಳೆ. ಬನ್ನಿ. ಡನ್. ಈಗ ಸ್ವಲ್ಪ ಪ್ಲೇಟ್ ಕಾಣದೇ ಇರೋಂಗೆ ಏನಾದ್ರು ಮಾಡ್ಬೇಕಲ್ಲ ಇವಾಗ. ನೈಸ್. ಸ್ವಲ್ಪ ಪ್ಲೇಟ್ ಕಾಣಿಸ್ತಿತ್ತು, ಸ್ವಲ್ಪ ಆಡಾಗಿತ್ತಲ್ಲ. ಸೊ ಅದಕ್ಕೆ ಈ ತರ ಹೂವು ಇಟ್ಬಿಟ್ಟು ಅರೇಂಜ್ ಮಾಡ್ಬಿಟ್ಟಿದ್ದೀನಿ. ನೈಸ್. ಇವಾಗ ಬತ್ತವಳೆ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಬಾ. ಎಲ್ಲಿಗೆ? ಚಿಕ್ಕದಾಗೆ ಪುಟ್ಟದಾಗೆ
ಏನಾದ್ರು ಹೇಳ ಮಾತು. ಏನ್ ತಲ್ ಬರ್ದಿದ್ರು ಹೇಳು. ಪೀನಟ್ 12K ಕಾಣಿಸ್ತಿದೆ ಗೈಸ್. 12K ಚೆನ್ನಾಗಿದೆ. ಕಟ್ ಮಾಡಿ. Congratulations! 12K ಟಿನ್ 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 ಅಷ್ಟೇ. ಕಟ್ ಮಾಡಿ. ಹ್ಮ್ ಡೆಕೋರೇಷನ್ ಕಾಣಲಿ ಅಂತ. ನಂಗಿದ್ಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದೀರಾ. ಮತ್ತೆ ಕೇಕು ಕೂಡ ತುಂಬಾ ಚೆನ್ನಾಗಿದೆ. ನಾವೇ ಮಾಡಿದ್ದು. ಹೋಮ್ ಮೇಡ್ ಕೇಕ್. ನಾನ್ 10K ಸೆಲೆಬ್ರೇಷನ್ ಮಾಡಿದಿಲ್ಲ. ಒಂದು ಸ್ಟೋರಿ ಆಗ್ಬಿಟ್ಟು ಬಿಟ್ಬಿಟ್ಟಿದೆ. ಈ ತರ ಸೆಲೆಬ್ರೇಷನ್ ಎಲ್ಲ ಫಸ್ಟ್ 12K ನಾನು ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ರಂಜಿತಾ, ವಿವೇಕ್, ಅಂಡ್ ಥ್ಯಾಂಕ್ ಯು ಅಕ್ಕ. ಸರಿ ಆಯ್ತಾ? ಓಕೆ ಗೈಸ್, ಆದಷ್ಟು ಬೇಗ ನಂದನು 12K 100K ಆಗ್ಲಿ ಅಂತ ನಾನೇ ವಿಶ್ ಮಾಡ್ಕೋತಾ ಅವಾಗ ಅವಳು ಸೆಲೆಬ್ರೇಟ್ ಮಾಡ್ಬೇಕು. ಹೆಂಗ್ ಮಾಡ್ತಾಳೆ ಏನಂತ ನೋಡೋಣ. ಸರಿ ರಾಧಿಕಾ, ಆಯ್ತಲ್ಲ, ಕ್ಲೀನ್ ಮಾಡ್ಬಿಡಿವಲ್ಲ. ಇದು ಆಕ್ಚುಲಿ ಗೈಸ್, ಕೇಕ್ ಮಾಡಿದ್ದು, ಸೆಲೆಬ್ರೇಷನ್ನು, ಕೇಕ್ ಕಟ್ಟಿಂಗು, ಕೇಕ್ ತಿಂದಿದ್ದು ಎಲ್ಲ ಆಯಿತು. ಇಲ್ಲ ಗೈಸ್, ಚೆನ್ನಾಗೇ ಬಂದಿತ್ತು ಕೇಕು. ನಾನು ಅಂದ್ಕೊಂಡಿದ್ದೆ ಏನಾದರೂ ಎಡವಟ್ ಆಗುತ್ತೇನೋ ಅಂತ. ಸೊ ಇಲ್ಲ, ಆ ಥರ ಎಲ್ಲ ಏನೂ ಆಗಿಲ್ಲ. ಚೆನ್ನಾಗೇ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಟ್ರೈ ಮಾಡಿ ಯಾರಾದ್ರು ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಬೇರೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ತುಂಬ ಮಿಸ್ ಮಾಡ್ಕೊಳ್ಳಿ, ನಾನು ಅಷ್ಟೇ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.